ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಿಜೆಪಿಯ ಅಧಿಕಾರ ಕೇಂದ್ರದಲ್ಲಿ ಸಣ್ಣದೊಂದು ನಡುಕ ಶುರುವಾಗಿದೆ ಅನ್ನುವಂತಹ ಸುದ್ದಿ ದೆಹಲಿಯಿಂದ ಬರ್ತಾ ಇದೆ. ಅದಕ್ಕೆ ಕಾರಣ ಇನ್ನೆರಡು ದಿನಗಳಲ್ಲಿ ನಡೆಯಲಿರುವಂತಹ ಉಪರಾಷ್ಟ್ರಪತಿ ಚುನಾವಣೆ. ಮೋದಿ ಮತ್ತು ಅಮಿತ್ ಶಾ ಜೋಡಿ ಉಪರಾಷ್ಟ್ರಪತಿ ಚುನಾವಣೆಯ ಮೇಲೆ ಕಣ್ಣು ನೆಟ್ಟು ಕುಳಿತಿದೆ. NDA ಅಭ್ಯರ್ಥಿ CP ರಾಧಾಕೃಷ್ಣನ್ ಅವರ ಗೆಲುವಿನ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಯಾವುದೇ ಸಂಶಯ ಇಲ್ಲ. ಆದರೆ ಬಿಜೆಪಿ ಒಳಗೆ ಕ್ರಾಸ್ ವೋಟಿಂಗ್ ಆಗುವ ಸಾಧ್ಯತೆ ಇದೆಯಾ ಅನ್ನುವಂತಹ ಸಂಶಯವೊಂದು ಅವರನ್ನು ಬಲವಾಗಿ ಕಾಡ್ತಾ ಇದೆ. ಹಾಗಂತ ದೆಹಲಿಯ ಮೂಲಗಳು ಹೇಳ್ತಾ ಇವೆ. ಹಲವು ರಾಜಕೀಯ ವೀಕ್ಷಕರು ಕೂಡ ಈ ಕುರಿತು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ, ಪ್ರತಿದಿನ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ಈ ಕ್ರಾಸ್ ವೋಟಿಂಗ್ ಗುಮಾನಿಗೆ ಬಲವಾದ ಕಾರಣ ಹೊಂದಿದೆ. ಅದು ದೆಹಲಿನಲ್ಲಿ ಇತ್ತೀಚೆಗೆ ನಡೆದಂತಹ CCI ಅಂದರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದ ಚುನಾವಣೆ. CCI ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಫ್ ಇಂಡಿಯಾ ದೆಹಲಿಯ ಅತ್ಯಂತ ಪ್ರತಿಷ್ಠಿತ ಕ್ಲಬ್. ಈ ಕ್ಲಬ್ನಲ್ಲಿ ಎಲ್ಲ ಪಕ್ಷಗಳ ಎಲ್ಲ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಮೆಂಬರ್ಸ್ ಆಗಿದ್ದಾರೆ. ಅದೇ ರೀತಿ ದೆಹಲಿಯ ಹಿರಿಯ ವಕೀಲರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ರಾಜ್ಯಸಭಾ ಸದಸ್ಯರು ಇವರು ಕೂಡ ಈ ಕ್ಲಬ್ನ ಸದಸ್ಯರು. ಇದು ಇವರ ಸಲುವಾಗಿ ಇರುವಂತಹ ಒಂದು ರಿಕ್ರಿಯೇಷನ್ ಕ್ಲಬ್. ಅಲ್ಲಿ ಬಹಳಷ್ಟು ಚಟುವಟಿಕೆಗಳು ಕೂಡ ನಡೀತವೆ. ಸಂಸದ ರಾಜೀವ್ ಪ್ರತಾಪ್ ರೂಢಿ ಕಳೆದ 25 ವರ್ಷಗಳಿಂದ ಈ ಕ್ಲಬ್ನ ನಿಯಂತ್ರಣವನ್ನು ಹೊಂದಿದ್ದಾರೆ. ಅವ್ರದ್ದೊಂದು ತಂಡ ಇದೆ. ಪ್ರತಿ ಚುನಾವಣೆಯಲ್ಲೂ ಅವರೇ ಗೆಲ್ತಾರೆ ಅಥವಾ ಅವರ ತಂಡದ ಹೆಚ್ಚಿನ ಸದಸ್ಯರು ಗೆಲ್ತಾರೆ. ಇವರು ಬಿಹಾರದ ಬಿಜೆಪಿ ಸಂಸದರು. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಈ ಸಲ ಮೊದಲ ಬಾರಿಗೆ ಗೃಹ ಸಚಿವ ಅಮಿತ್ ಶಾ ಈ ಚುನಾವಣೆಯಲ್ಲಿ ಖುದ್ದಾಗಿ ಆಸಕ್ತಿ ತಳೆದದ್ದು. ಅದ್ಯಾಕೆ ಅವರಿಗೆ ಆಸಕ್ತಿ ಬಂತೋ ಗೊತ್ತಿಲ್ಲ. ಆದರೆ ಅವರಿಗೆ ತಮ್ಮ ಒಬ್ಬ ನಿಕಟ ವ್ಯಕ್ತಿ ಅಲ್ಲಿ ಕ್ಲಬ್ನಲ್ಲಿ ಅಧ್ಯಕ್ಷ ಆಗಬೇಕು ಅನ್ನೋ ಆಲೋಚನೆ ತಲೆಗೆ ಹೊಕ್ಕಿದೆ. ಅದಕ್ಕಾಗಿ ಅವರು ತಮ್ಮ ಆಪ್ತ ಸಂಸದರಾದಂತಹ ಸಂಜು ಬಲ್ಯಾನ್ ಎನ್ನುವವರನ್ನು ಈ ಸಲ ಸ್ಪರ್ಧೆಗೆ ಇಳಿಸಿದ್ದಾರೆ. ಖುದ್ದು ಅಮಿತ್ ಶಾ ದಿ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್ ಅಭ್ಯರ್ಥಿ ಹಾಕಿದ್ದಾರೆ ಅಂದರೆ ಅದು ದೆಹಲಿಯಲ್ಲಿರುವಂತಹ ಪ್ರತಿಷ್ಠಿತ ಕ್ಲಬ್ಗೆ ಆ ಅಭ್ಯರ್ಥಿ ಗೆಲ್ಲಲೇಬೇಕು ತಾನೆ. ಆದರೆ ಚುನಾವಣೆ ಫಲಿತಾಂಶ ಬಂದಾಗ ರಾಜೀವ್ ಪ್ರತಾಪ್ ರೂಢಿ 100 ಮತಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಿದ್ದಾರೆ. ಅಮಿತ್ ಶಾ ನಿಲ್ಲಿಸಿದಂತಹ ಅಭ್ಯರ್ಥಿ ಸೋತಿದ್ದಾರೆ. CCI ಎಷ್ಟು ಪ್ರತಿಷ್ಠಿತ ಕ್ಲಬ್ ಅಂದರೆ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಮತ ಹಾಕಲಿಕ್ಕೆ ಬಂದಿದ್ರು. ಜೊತೆಗೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮುಂತಾಗಿ ಬಹಳಷ್ಟು ಹಿರಿಯ ಸದಸ್ಯರು, ಸಂಸದರು, ಸಚಿವರುಗಳು ಕೂಡ ಅವತ್ತು ಬಂದು ಮತದಾನ ಮಾಡಿದ್ದಾರೆ. ಸ್ವತಃ ಅಮಿತ್ ಶಾ ಖುದ್ದಾಗಿ ನಿಲ್ಲಿಸಿದ ಅಭ್ಯರ್ಥಿಯೇ ಸೋಲಬೇಕಂದ್ರೆ ಅಲ್ಲಿ ಹಲವು ಬಿಜೆಪಿ ಸಂಸದರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಖಚಿತ ಆಯಿತು. ಹೀಗೆ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು, ಸಂಜು ಬಲ್ಯಾನ್ ಸೋಲಲು ಕಾರಣರು ಯಾರು ಅನ್ನೋದೀಗ ಬಹಳ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೂ ಇನ್ನೀಗ ಏನು ಸೆಪ್ಟೆಂಬರ್ 9ರಂದು 2 ದಿನ ಬಿಟ್ಟು ಏನು ಉಪರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆಯಲ್ಲ, ಅದಕ್ಕೂ ಒಂದು ಲಿಂಕ್ ಇದೆ. ಎರಡೂ ಚುನಾವಣೆಯಲ್ಲಿ ಸಂಸದರೇ ಮತದಾರರು, ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರೇ ವೋಟ್ ಹಾಕಬೇಕು. ಎರಡೂ ಗುಪ್ತ ಮತದಾನ. CCI ಕ್ಲಬ್ನದ್ದು ಕೂಡ ಗುಪ್ತ ಮತದಾನ, ಉಪರಾಷ್ಟ್ರಪತಿ ಚುನಾವಣೆ ಕೂಡ ಗುಪ್ತ ಮತದಾನ. ಅಂದರೆ ಯಾವ ಪಕ್ಷದ ಸಂಸದರು ಯಾರಿಗೆ ಬೇಕಾದರೂ ವೋಟ್ ಹಾಕಬಹುದು. ಇದೇ ಅಂಶ ಈಗ ಮೋದಿ ಮತ್ತು ಶಾ ಜೋಡಿಗೆ ತಲೆನೋವಾಗಿ ಕುಳಿತಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಸೋಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇದು ಅದರ ಅರ್ಥ ಅಲ್ಲ. ಏಕೆಂದರೆ ಲೋಕಸಭೆಯಲ್ಲಿ ಒಟ್ಟು 782 ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ 782. ಇವರೆಲ್ಲರೂ ಮತದಾರರು. ಇದರಲ್ಲಿ NDA ಒಕ್ಕೂಟಕ್ಕೆ ಈಗಾಗಲೇ 425 ಸಂಸದರ ಬೆಂಬಲ ಇದೆ. ಅಂದರೆ 55% ಬೆಂಬಲ, ಬಹುಮತ ಇದೆ. ಹಾಗಾಗಿ NDA ಅಭ್ಯರ್ಥಿ CP ರಾಧಾಕೃಷ್ಣನ್ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿರೋರು, ಅವರ ಗೆಲುವು ಕಷ್ಟ ಏನೂ ಅಲ್ಲ. ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಡೆಯೋದು ಗುಪ್ತ ಮತದಾನ. ಇಲ್ಲಿ ಯಾವುದೇ ಪಕ್ಷದಿಂದ ವಿಪ್ ನೀಡುವಂತಹ ಅವಕಾಶ ಕೂಡ ಇಲ್ಲ. ವಿಪ್ ಅಂದರೆ ಇಂತಹ ಸಂಸದರು, ಈ ಸಂಸದರು ಇಂತಹ ವ್ಯಕ್ತಿಗೆ ವೋಟ್ ಹಾಕಬೇಕು ಅನ್ನುವಂಥದ್ದನ್ನು ದಾಖಲು ಮಾಡ್ಕೋತಾರೆ. ಸಂಸದರು ಇಲ್ಲಿ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾರಿಗೆ ಬೇಕಾದರೂ ಮತ ಹಾಕ್ಬೋದು. CP ರಾಧಾಕೃಷ್ಣನ್ಗಾದರೂ ಹಾಕ್ಬೋದು, ಅಥವಾ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಮಾಜಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರಿಗಾದರೂ ಹಾಕ್ಬೋದು. ಅಲ್ಲದೆ ಈ ಉಪರಾಷ್ಟ್ರಪತಿಯ ಚುನಾವಣೆ ಇದೆಯಲ್ಲ, ಇದು ಬ್ಯಾಲೆಟ್ ಪೇಪರ್ ಮತದಾನ. ಬ್ಯಾಲೆಟ್ ಪೇಪರ್ನಲ್ಲಿ ಯಾವ ನಂಬರ್ ಕೂಡ ಹಾಕಿರೋದಿಲ್ಲ. ಆದ್ದರಿಂದ ಇಲ್ಲಿ ಯಾವ ಪಕ್ಷದ ಸಂಸದರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಬಿಜೆಪಿ ಸಂಸದರು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗೆ ಮತ ಹಾಕಿದ್ರು ಗೊತ್ತಾಗೋದಿಲ್ಲ. ಇಂಡಿಯಾ ಒಕ್ಕೂಟದ ಸಂಸದರು ಬಿಜೆಪಿ ಅಭ್ಯರ್ಥಿಗೆ ಅಂದರೆ NDA ಅಭ್ಯರ್ಥಿಗೆ ಮತ ಹಾಕಿದ್ರು ಗೊತ್ತಾಗೋದಿಲ್ಲ. ಖುದ್ದು ಗೃಹ ಮಂತ್ರಿ ಮೋಸ್ಟ್ ಪವರ್ಫುಲ್ ಅಮಿತ್ ಶಾ ಅವರಿಗೂ ಕೂಡ ಗೊತ್ತಾಗೋದಿಲ್ಲ.
ಅದೇ ಈಗ ಮೋದಿ ಮತ್ತು ಶಾ ಜೋಡಿಯ ಚಿಂತೆಯನ್ನು ಹೆಚ್ಚಿಸ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದ ಚುನಾವಣೆಯಲ್ಲಿ ಆದಂತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ಕ್ರಾಸ್ ವೋಟಿಂಗ್ ಆದರೆ ಇದು ಇವರ ಚಿಂತೆ, ಮತ್ತು ಈ ಚಿಂತೆಗೆ ಇನ್ನೂ ಒಂದು ಬಲವಾದ ಕಾರಣ ಇದೆ, ಅದನ್ನು ಹೇಳ್ತೀನಿ ನೋಡಿ. ಇತ್ತೀಚೆಗೆ ಬಿಜೆಪಿ ಸಂಸದರಲ್ಲಿ ಒಳಗಿಂದೊಳಗೆ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಭಿನ್ನ ಮತದ ಸಣ್ಣ ಧ್ವನಿ ಕೇಳಿ ಬರ್ತಾ ಇದೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವ ಹುದ್ದೆ ಸಿಗದಂತಹ ಹಲವು ಸೀನಿಯರ್ ಸಂಸದರು ಅಲ್ಲಲ್ಲಿ ಈ ಕುರಿತು ಪಿಸು ಮಾತುಗಳನ್ನು ಆಡುವುದು ಕೂಡ ನಡೆದಿದೆ. ಮುಖ್ಯವಾಗಿ ಮೋದಿ ಅವರನ್ನು ಸುತ್ತುವರೆದಿರುವಂತಹ ಒಂದು ಲಾಬಿ ಇದೆ, ಗುಜರಾತಿ ಲಾಬಿ ಅಂತಾರೆ ಅದಕ್ಕೆ. ಅದರಲ್ಲಿ ಗುಜರಾತಿ ಸಚಿವರಿದ್ದಾರೆ, ಸಂಸದರಿದ್ದಾರೆ. ಈ ಲಾಬಿ ಬಗ್ಗೆ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಗುಜರಾತಿನ ಹಲವು ಸಂಸದರಿಗೆ ಅಸಮಾಧಾನ ಇದೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಈ ಕುರಿತು ದೆಹಲಿನಲ್ಲಿ ಹಲವು ಪತ್ರಕರ್ತರು ಕಥೆಗಳನ್ನು ಕೂಡ ಬರಿತಾ ಇದ್ದಾರೆ. ಹಾಗೆ ಬಿಜೆಪಿ ಮುಖ್ಯಮಂತ್ರಿಗಳಿರುವಂತಹ ರಾಜ್ಯಗಳಿವೆಯಲ್ಲ, ಅಲ್ಲೂ ಕೂಡ ಬಿಜೆಪಿ ಒಳಗಿನ ಭಿನ್ನಮತೀಯರ ಸಂಖ್ಯೆ ಹೆಚ್ಚುತ್ತಾ ಇದೆ. ಅಲ್ಲಿಯ ಸಿಎಂಗಳ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನ ಇರುವಂತಹ ಹಲವು ಲೋಕಸಭಾ ಸದಸ್ಯರು ಅಲ್ಲಿ ಇದ್ದಾರೆ. 425 ಸದಸ್ಯರ ಬಲ ಏನೋ NDAಗೆ ಇದೆ ಇವತ್ತು. ಅಷ್ಟು ಸಂಸದರಿದ್ದಾರೆ ಲೋಕಸಭೆ ಮತ್ತು ರಾಜ್ಯಸಭಾದ ಸದಸ್ಯರು. ಅವರಷ್ಟು ಮಂದಿ ವೋಟ್ ಹಾಕ್ತಾರೆ. ಆದರೆ ಇದರಲ್ಲಿ 5 ಅಥವಾ 10 ಮತಗಳು ಕ್ರಾಸ್ ವೋಟಿಂಗ್ ಆದರೂ ಕೂಡ ಅದು ಮೋದಿ ಮತ್ತು ಶಾ ಜೋಡಿಗೆ ಬಹುದೊಡ್ಡ ಮುಖಭಂಗವೇ ಆಗಲಿದೆ. ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಬೇರೆ ಈಗಾಗಲೇ ದಯವಿಟ್ಟು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿ, ಇದು ರಹಸ್ಯ ಮತದಾನ ಎನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾನೆ ಇದ್ದಾರೆ. ಈಗೇನು ಮಾಡೋದು? ಕ್ರಾಸ್ ವೋಟಿಂಗ್ ಭಯ. ಈ ಭಯವನ್ನು ನೀಗಲೆಂದೇ ಮೋದಿ ಮತ್ತು ಶಾ ಜೋಡಿ ಈಗ ಭಾರಿ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಈಗ 9ನೇ ತಾರೀಕಿಗೆ ಉಪರಾಷ್ಟ್ರಪತಿ ಚುನಾವಣೆ ಇದೆ, ಮತದಾನ ನಡೀತದೆ. ಅದರ ಹಿಂದಿನ ದಿನ ಅಂದರೆ 8ನೇ ತಾರೀಕಿನಂದು ಮೋದಿ ಅವರು ಎಲ್ಲ NDA ಸಂಸದರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಖುದ್ದಾಗಿ ಕರೀತಾ ಇದ್ದಾರೆ. ಅದೇ ದಿನ ಎಲ್ಲ ಸಂಸದರಿಗೂ ಕೂಡ ದೆಹಲಿಯಲ್ಲಿ ಮತದಾನ ಹೇಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ತರಬೇತಿಯನ್ನು ಕೂಡ ಅವರು ಏರ್ಪಡಿಸಿದ್ದಾರೆ. ಅದು ಮಾತ್ರ ಅಲ್ಲ, ಅದರ ಹಿಂದಿನ ದಿನ, ಮತದಾನದ ಹಿಂದಿನ ದಿನ 18 ಸಂಸದೀಯ ಸಮಿತಿಗಳ ಸಭೆ ಇದೆಯಲ್ಲ, ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದೀಯ ಸಮಿತಿಗಳು, ಅದರ ಸಭೆಯನ್ನು ಕೂಡ ದೆಹಲಿಯಲ್ಲಿ ಕರೆಯಲಾಗಿದೆ. ಅಂದರೆ ಮತದಾನದ ದಿನ ಯಾರೂ ದೆಹಲಿಯಿಂದ ದೂರ ಇರಬಾರದು ಅನ್ನುವಂಥ ಒಂದು ದೂರಾಲೋಚನೆ ಮೋದಿ ಅವರ ತಲೆಯಲ್ಲಿ ಇದೆ. ಇನ್ನು ಈ ಕ್ರಾಸ್ ವೋಟಿಂಗ್ ಇದೆಯಲ್ಲ, ಹಾಗಂತ ಹೇಳಿದರೆ ವಿರೋಧ ಪಕ್ಷದ ಅಭ್ಯರ್ಥಿಗೆ ಮತ ಹಾಕೋದು ಮಾತ್ರ ಆಗಬೇಕಾಗಿಲ್ಲ. ಎಷ್ಟೋ ಸಲ ಕೆಲವರ ಮತಪತ್ರಗಳು ಅಸ್ವೀಕೃತ ಆಗಿರೋದು, ಅಂದರೆ ರಿಜೆಕ್ಟ್ ಆಗಿರೋದು ಕೂಡ ಇದೆ. ಉದಾಹರಣೆಗೆ ಮತಪತ್ರದಲ್ಲಿ ಮಡಚುವಾಗ ಶಾಯಿ ಆಗೋದು ಇನ್ನೊಂದು ಬದಿಗೆ, ಅಥವಾ ಬ್ಯಾಲೆಟ್ ಪೇಪರ್ ವಿರೂಪಗೊಳ್ಳೋದು, ಸ್ವಲ್ಪ ಕತ್ತರಿಸೋದು, ಅಥವಾ ಬ್ಯಾಲೆಟ್ ಪೇಪರನ್ನು ಖಾಲಿ ಬಿಡೋದು, ಅಥವಾ ಇಬ್ಬರು ಅಭ್ಯರ್ಥಿಗಳಿಗೆ ಮತ ಒತ್ತೋದು, ಹೀಗೆ ಏನು ಬೇಕಾದರೂ ಆಗ್ಬೋದು. ಅಂಥ ಮತಗಳು ತಿರಸ್ಕೃತ ಆಗ್ತವೆ. ಈಗ ಈ ರೀತಿ ಯಾವುದೂ ಆಗದ ಹಾಗೆ ಖಚಿತಪಡಿಸೋದಕ್ಕೆ NDA ಸಂಸದರಿಗೆ ತರಬೇತಿ ನೀಡುವುದಾಗಿ ಬಿಜೆಪಿ ಪ್ರಕಟಿಸಿದೆ. ಇದು ಮೊದಲನೇ ಬಾರಿ ನಡೀತಾ ಇದೆ. ಅದಲ್ಲದೆ ಸ್ವಂತ ಪೆನ್ ಬಳಸಬೇಡಿ, MP ಗಳೇ ನೀವು ಬರುವಾಗ ಚುನಾವಣಾ ಆಯೋಗ ಅಲ್ಲಿ ನೀಡುವ ಪೆನ್ನಲ್ಲೇ ಅದನ್ನೇ ಬಳಸಿ ಎನ್ನುವಂಥ ಸೂಚನೆಯನ್ನು ಕೂಡ NDA ಸಂಸದರಿಗೆ ನೀಡಲಾಗಿದೆ. ಅಂದರೆ ಕ್ರಾಸ್ ವೋಟಿಂಗ್ ಆಗಬಹುದು ಎನ್ನುವಂತಹ ಭಯ ಇದೆ ಅನ್ನೋದು ಖಚಿತವಾಗಿದೆ. ಮುಖ್ಯವಾಗಿ ಬಿಹಾರ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್ ಮತ್ತು UPಯ ಕೆಲವು ಬಿಜೆಪಿ ಸಂಸದರ ಮೇಲೆ ಅಮಿತ್ ಶಾಗೆ ಅನುಮಾನ ಇದೆ ಅನ್ನೋದು ಈಗ ದೆಹಲಿಯಲ್ಲಿ ಬಲವಾಗಿ ಹಬ್ಬಿರುವಂತಹ ಸುದ್ದಿ. ಸ್ನೇಹಿತರೆ, ಕ್ರಾಸ್ ವೋಟಿಂಗ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಖಚಿತ ಇಲ್ಲ. ಆದರೆ ಬಿಜೆಪಿಯ ಸಂಸದೀಯ ಪಕ್ಷದೊಳಗೆ ಈಗಾಗಲೇ ಕ್ರ್ಯಾಕ್ಸ್, ಬಿರುಕುಗಳು ಉಂಟಾಗಿವೆ. ಹಲವು ಸಂಸದರು ಈಗ ಮೋದಿ ಮತ್ತು ಶಾ ಜೋಡಿಯ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ದಾರೆ ಅನ್ನೋದಂತೂ ನಿಜ. ಇದು ಕ್ರಮೇಣ ಬಂಡಾಯದ ರೂಪವನ್ನು ತಾಳಲು ಬಹುದು ಎನ್ನಲಾಗ್ತಾ ಇದೆ. ಇದಕ್ಕೆ RSS ಮುಖಂಡರ ಗುಪ್ತ ಬೆಂಬಲ ಕೂಡ ಇದೆ ಎನ್ನುವ ಸುದ್ದಿಯೂ ಕೂಡ ದೆಹಲಿನಲ್ಲಿ ಹರಡಿದೆ. ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.